श्रीगुरुभ्यो नमः। हरि ओम्। एवं तत्प्रविश्य ममवाचमिमां सञ्जीवयत्तिकशक्तिधरस्वनाम्ना अन्यार्थ अस्तधर्मश्रवणप्रदादीन् प्राणान् नमो भगवते पुरुषाय तुभ्यम्। कविमुखमुखपूर्वं दक्षिणेनारसिंहं करुणामुखमपश्चादुत्तरेजुगुलासंहरवदत्तोऽपिं चिन्तयेत्वायुतं सकलविदुरहरं ब्रह्मावदूतं नमामि। व्यासाय भवाय विश्वेशाय नमः भूत्याय शुद्धविद्याय मध्वाय नमो नमः। भक्तानां मानसां भगवाने कामधेनवे भवां तद्वदरे देवीन्द्रवरे नमः। श्रीमतो वाग्मीतस्य नमः प्रवर्तते कामिदाशुकल्याणकलनां नमः। श्रीमन्तस्था पूर्णबोधनमुखाः विष्णवाः विष्णुहृदयाः नमस्ते गुरो नमः। गुणापीठदेवरमावरमः ಶ್ರೀ ಸುಬ್ರಹ್ಮಣ್ಯೇಶ್ವರರಲ್ಲಿ ನನ್ನ ಭಕ್ತಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಪ್ರವಚನದ ಮುಂದಿನ ಭಾಗವನ್ನು ನಿರೂಪಣೆ ಮಾಡಿದ್ದೇನೆ. ಹಿಂದೆ ವಿಜಯತೀರ್ಥರ ಮೊದಲನೇ ದಿನ ವಿಜಯತೀರ್ಥರ ಜನನ ಬಾಲ್ಯ ವಿದ್ಯಾಭ್ಯಾಸ ವ್ಯಾಸರಾಜರ ಅಧ್ಯಯನ ಮತ್ತು ಸೂರ್ಯ ತೀರ್ಥರ ಜೊತೆಗೆ ಹೇಗೆ ಸಂಬಂಧ ಬೆಳೆದು ಅವರು ಮಠದ ಅನುಗತ್ಯವನ್ನು ಮುಗಿಸಿರುವುದನ್ನು ಮೊದಲನೇ ಭಾಗದಲ್ಲಿರುತ್ತದೆ. ಇನ್ನು ಎರಡನೇ ದಿನ ಕೂಡ ವಿಜಯ ತೀರ್ಥರ ವಾಂತಿ ವಿಜಯ ತಮ್ಮ 64 ಕಲೆಗಳ ಪ್ರಚುರಪಡಿಸುವಿಕೆ ಮತ್ತು ವ್ಯಾಸರಾಜರ ನಿರ್ಯಾಣ, ಸೂರ್ಯ ತೀರ್ಥರ ಮಠದಿಂದ ವಿದ್ಯಾಮಠಾಂಗದಲ್ಲಿ ವಿದ್ಯಾಪೀಠ ಮತ್ತು ಅಂತಹ ಪವಾಡವನ್ನು ವಿಜಯ ತೀರ್ಥರು ತೋರಿಸಿದರು. ಹೇಗೆ ತಾವು ಪಲ್ಲಕ್ಕಿಯಲ್ಲಿ ನಿಂತುಕೊಂಡೆ ವಾಯುಭಾಗದಲ್ಲಿ ಬಂದು ಶೈವ ಸನ್ಯಾಸಿಯನ್ನು ತೋರಿಸಿದ್ದು, ಇನ್ನು ಲಿಂಗರಾಜೇಂದ್ರರನ್ನ ವಾಕ್ಯಾರ್ಥದಲ್ಲಿ ಸೋಲಿಸಿದ್ದು ಮತ್ತು ಮಾಯಾಜಾಲ ತಂತ್ರದಿಂದ ಕೂಡಿದವರನ್ನು ಸೋಲಿಸಿದ್ದು, ಇನ್ನು ಕೇವಲ ನಾಸ್ತಿಕರನ್ನು ಕೂಡ ತಮ್ಮ ಶಿಷ್ಯರಿಗೆ ಅನುಗ್ರಹ ಮಾಡುವುದರ ಮೂಲಕ ಆ ಮೋಡಿಯನ್ನು ಕಲಿಸುವುದರ ಮೂಲಕ ಸೋಲಿಸಿದ್ದು ವಿದ್ಯಾಲಯಗಳ ಮಹಿಳೆಗಳನ್ನ ನಿನ್ನೆ ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಇನ್ನು ಅವರ ಮಹಿಮೆಗಳಿಗೆ, ಅವರ ವ್ಯಾಸರಾಜರ ಮಹಿಮೆಗಳಿಗೆ ಎಷ್ಟು ಪ್ರಸಿದ್ಧಿಯಾಗಿತ್ತು, ಅದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಈ ವಿಜಯ ತೀರ್ಥರ ಮಹಿಮೆ ಅನ್ನೋದು ಎಲ್ಲ ಕಡೆಯಲ್ಲೂ ಕೂಡ ಪ್ರಸಿದ್ಧವಾಯಿತು. ಗುರುಗಳನ್ನು ಮೀರಿಸುವಂತಹ ಶಿಷ್ಯ ಅಂತ ಎಲ್ಲ ಕಡೆಯಲ್ಲೂ ಕೂಡ ಇವರ ಕೀರ್ತಿ ಪತಾಕೆ ಅನ್ನೋದು ಮುಗಿಯುತ್ತರಕ್ಕೆ ಹಾರ್ತಾ ಇತ್ತು. ಆಗ ವಿಜಯೇಂದ್ರವನ್ನ ಪರೀಕ್ಷಿಸಲಿಕ್ಕೆ ಅನೇಕ ಜನ ಬರ್ತಾ ಇದ್ರು. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಅವರಿಗೆ ಪರೀಕ್ಷೆ ಅನ್ನೋದು ಆಗ್ತಾ ಇತ್ತು. ಅದರಲ್ಲಿ ಗುರುಗಳ ಅನುಗ್ರಹ, ವಿಶೇಷವಾಗಿ ಮೂಲರಾಮದೇವರ ಆರಾಧನೆ ಮಾಡ್ತಾ ಇದ್ದರಿಂದ ಆ ರಾಮದೇವರ ಅನುಗ್ರಹದಿಂದ ಮತ್ತು ವೇದವ್ಯಾಸರ ಆಶೀರ್ವಾದದಿಂದ ಎಲ್ಲವನ್ನು ಕೂಡ ಲೀಲಾಚಾಲವಾಗಿ ಅನಾಯಾಸದಿಂದ ಗೆಲ್ತಾ ಬರ್ತಾ ಇದ್ರು. ಹೀಗೆ ನಡೀತಾ ಇರಬೇಕಾದ್ರೆ ಜಯ ಘೋಷಗಳು ಬರ್ತಾ ಇದ್ವು. ಸಕಲ ವಿದ್ಯಾಪಾವಿಗಳು, ಸ್ವತಂತ್ರರು ವಿಜಯ ತೀರ್ಥರಿಗೆ ಗೋಪರ ಈ ರೀತಿಯಾಗಿ ಘೋಷಣೆಗಳು ಎಲ್ಲ ಕಡೆಯಲ್ಲೂ ಕೂಡ ಬೆಳೀತಾ ಇರಬೇಕಾದ್ರೆ ಕೆಲವರಿಗೆ ವಿಜಯೇಂದ್ರ ತೀರ್ಥರ ಈ ರೀತಿಯಾದಂತಹ ಘೋಷಣೆಗಳನ್ನು ಕೇಳಿ ತಮಗೆ ಈ ರೀತಿಯಾದಂತಹ ಕೀರ್ತಿ ಬರ್ತಾ ಇರಲಿಲ್ಲ ಅಂತ ಅಸೂಯೆ, ಆ ಅಸೂಯೆಯಿಂದ ವಿಜೇಂದ್ರ ತೀರ್ಥರ ಮೇಲೆ ದ್ವೇಷ, ಅಸಹನೆ ಇತ್ಯಾದಿಗಳೆಲ್ಲವೂ ಕೂಡ ಪ್ರಾರಂಭ ಆಯಿತು. ದುಷ್ಟ ಜನರಿಗೆ ಸಜ್ಜನರ ಕೀರ್ತಿ, ಸಜ್ಜನರ ಹೇಳಿಕೆ ಕಂಡರಿಸಲಿಕ್ಕಾಗಲ್ಲ. ಅಂತಹ ಜನರು ಕೂಡ ಬೇರೆ ಬೇರೆ ಅನೇಕ ವಿಧವಾದಂತಹ ಉಪಾಯಗಳನ್ನು ಮಾಡುವುದರ ಮೂಲಕ ವಿಜೇಂದ್ರ ತೀರ್ಥರನ್ನು ಸೋಲಿಸಬೇಕು ಅಂತ ಮಾಡಿದರು. ಒಮ್ಮೆ ಶುಭ ಮಧ್ಯಾಹ್ನ ವೇಳೆಯಲ್ಲಿ
ಶಿಷ್ಯಂದರಿಗೆ ಪಾಠವನ್ನು ಮಾಡ್ತಾ ಇರ್ತಾರೆ ವಿಜಯತೀರ್ಥರು. ಆ ಸಂದರ್ಭದಲ್ಲಿ ದ್ವಾರಪಾಲಕ ಅಂತ ಹೇಳ್ತಾನೆ, ಸ್ವಾಮಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಕಾಣಬೇಕು ಅಂತ ಎಷ್ಟೋ ಹೊತ್ತಿನಿಂದ ಕಾಯ್ತಾ ಇದ್ದಾನೆ, ಅವರನ್ನು ಕಳಿಸಲಿಕ್ಕೆ ಆಜ್ಞೆಯನ್ನು ಕೊಡಿ ಅಂತ ಹೇಳಿದಾಗ, ಪಾಠ ಆದ ನಂತರ ನಾನೇ ಬರ್ತೇನೆ ಆ ಸ್ಥಳಕ್ಕೆ ಅಂತ ವಿಜಯತೀರ್ಥರು ಹೇಳ್ತಾರೆ. ಪಾಠ ಎಲ್ಲ ಮುಗಿದ ನಂತರ ವಿಜಯತೀರ್ಥರು ತಾವು ಕುಳಿತುಕೊಳ್ಳುವ ಆ ಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲೇ ಇರ್ತಾರೆ ಮಠದಲ್ಲಿ. ಆವಾಗ ಕೇಳ್ತಾರೆ, ಯಾರು ನೀವು ಯಾಕೆ ತಕ್ಕಾಗಿ ಬಂದಿದ್ದು ಅಂತ ಕೇಳಿದಾಗ ಆಗ ವಿಜಯತೀರ್ಥರ ಹತ್ರ ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ ನಾನು ದೊಂಬರಾಟ ಆಡುವಂತಹ ವ್ಯಕ್ತಿ, ಅನೇಕ ರಾಜರ ಆಸ್ಥಾನಗಳಲ್ಲಿ ನಾನು ನನ್ನ ಪ್ರದರ್ಶನವನ್ನು ಮಾಡಿದ್ದೇನೆ. ನನ್ನ ಪ್ರದರ್ಶನಕ್ಕೆ ತಲೆ ದೂರದೇ ಇರುವಂತಹ ವ್ಯಕ್ತಿಯೂ ಇಲ್ಲ, ಅಷ್ಟೊಂದು ನೈಪುಣ್ಯತೆಯನ್ನು ಪಡೆದಿದ್ದೇನೆ. ನೀವು ಸಕಲ ವಿದ್ಯಾಪರಿಣತಿಯನ್ನು ಹೇಳ್ತಾ ಇದ್ದೀರಿ. ಒಂದು ವೇಳೆ ನನ್ನ ಸವಾಲಿನಲ್ಲಿ ನೀವೇನಾದರೂ ಸೋತ್ರೆ ನನಗೆ ಬೇಕಾದಷ್ಟು ಅವನು ಕೊಡುವ, ಹಾಗಾಗಿ ನನಗೆ ಬೇಕಾದಂತಹ ಧನ ಸಂಪತ್ತುಗಳನ್ನು ಕೊಡಬೇಕು. ನಾನು ಸೋತ್ರೆ ನಿಮಗೆ ಶರಣಾಗತ ನನ್ನ ಹತ್ರ ಏನೂ ಇಲ್ಲ, ನಾನು ಶರಣಾಗತಿಯನ್ನು ಹೊಂದಿದ್ದೇನೆ, ನೀವು ಹೇಳಿದ ಕೆಲಸವನ್ನು ಕೂಡ ಮಾಡ್ತೇನೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹಾಗೇ ಆಗಲಿ ನೀವು ಹೇಳ್ತಾರೆ. ಶಿಷ್ಯಂದರಿಗೆ ಭಕ್ತರಿಗೆಲ್ಲರಿಗೂ ಕೂಡ ಆಶ್ಚರ್ಯ. ದೊಂಬರಾಟದ ಕೆಲಸ ಅಂತಂದ್ರೆ ಸಾಮಾನ್ಯ ಕೆಲಸ, ಏನು ಸಾಮಾನ್ಯದ ಕೆಲಸ ಅಲ್ಲ. ಯಾಕೆ ಅಂತಂದ್ರೆ ಎತ್ತರದ ಜಾಗದಲ್ಲಿ 2 ಕಂಬಗಳನ್ನು ಕೋಲಿರ್ತದೆ, ಆ ಕೋಲಿನ ಮೇಲೆ ಸಾಹಸ ಪ್ರದರ್ಶನವನ್ನು ಮಾಡಬೇಕು. ಅದು ಈ ಹಿರಿಯರಿಗೆ ಸಾಧ್ಯವ, ಬಹಳ ಕಷ್ಟವಾದಂತಹ ಕೆಲಸ. ನಮ್ಮ ವಿಜಯತೀರ್ಥರು ಕೂಡ ಈ ಸಾಹಸಕ್ಕೆ ಒಪ್ಪಿದ್ರು. ಅದು ಇಲ್ಲಿ ಕುಂಭೇಶ್ವರನ ದೇವಸ್ಥಾನದ ಪ್ರಾಂಗಣದಲ್ಲಿ ಹೇಗೆ ಕಾರ್ಯ ಸಾಧ್ಯ ಅಂತ ಶಿಷ್ಯರಿಗೆ ಬಹಳ ಆಲೋಚನೆ ಆಯಿತು. ಆದರೂ ಕೂಡ ಗುರುಗಳ ಮಹಿಮೆಗೆ ತಲೆಬಾರದವರಿಲ್ಲ. ಇರುವುದು ನೋಡೋಣ ಎಂಬುದಾಗಿ ಮರುದಿನದ ಸಮಯಕ್ಕಾಗಿ ಎಲ್ಲ ಶಿಷ್ಯ ಭಕ್ತರು ಕೂಡ ಕಾಯ್ತಾ ಇರ್ತಾರೆ. ಮರುದಿನ ಆ ದೊಂಬರಾಟ ಪ್ರದರ್ಶನ ಮಾಡುವಂತಹ ವ್ಯಕ್ತಿಯಾದರೂ ಕೂಡ ತನ್ನ ವಿದ್ಯೆಯನ್ನು ಪ್ರದರ್ಶನಕ್ಕೆ ಪ್ರಾರಂಭಿಸ್ತಾನೆ. ಮೊದಲು ಕೆಲ ಆಟಗಳನ್ನು ಪ್ರಾರಂಭಿಸ್ತಾನೆ. ಹಳ್ಳಿಗಳಲ್ಲೆಲ್ಲ ಕೂಡ ನಾವು ನೋಡ್ಬೋದು, ಏನ್ ಮಾಡ್ತಾರೆ ದೊಂಬರಾಟ ಪ್ರದರ್ಶನ ಅಂತ ಕೇಳಿ ಒಬ್ಬರು ಮಂಡೆಯನ್ನು ಬಾರಿಸ್ತಾ ಇರ್ತಾರೆ, ಗಟ್ಟಿಯಾಗಿ ಕೂಗ್ತಾ ಇರ್ತಾರೆ. ಅವರೇನ್ ಮಾಡ್ತಾರೆ, ಕೆಳಗಡೆಯಿಂದ ನಮಸ್ಕಾರ ಮಾಡ್ತಾ ಕಣ್ಣಿನ ರೆಪ್ಪೆಯಿಂದ ಗಾಜುಗಳನ್ನು ತೆಗೆಯುವುದು, ಕಣ್ಣಿನ ರೆಪ್ಪೆಯಿಂದ ಸೂಜಿಗಳನ್ನು ತೆಗೆಯುವುದು, ಈ ತರದ ಬೆಂಕಿಯ ಮಧ್ಯದಲ್ಲಿ ಹಾದು ಹೋಗುವುದು, ಬೆಂಕಿಯನ್ನು ತನ್ನ ಮೈಗೆಯನ್ನೇ ಸುಟ್ಕೊಡ್ತಾ ಬರುವುದು, ಈ ರೀತಿಯಾದ ಅನೇಕ ಕೃತ್ಯಗಳನ್ನು ಮಾಡ್ತಾ ಇರ್ತಾರೆ ದೊಂಬರಾಟಗಳು. ಮೇಲಿನ ಭಾಗದಲ್ಲಿ ದೊಡ್ಡ ಹಗ್ಗವನ್ನು ಕಟ್ಟಿ ಇಷ್ಟು ಅಂತರದ ಪರ್ಯಂತ ಅವನು ಒಂದೇ ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡುತ್ತಾ ನಡೀತಾ ಹೋಗೋದು, ಇದೇ ರೀತಿಯಾದಂತಹ ಅನೇಕ ಕೃತ್ಯಗಳನ್ನು ಮಾಡ್ತಾರೆ. ಇವನು ಅದರಲ್ಲಿ ನೈಪುಣ್ಯತೆಯನ್ನು ಪಡೆದಿದ್ದರಿಂದ ತನ್ನ ಕೌಶಲ್ಯ ಪ್ರದರ್ಶನವನ್ನು ಮಾಡ್ತಾನೆ. ಮೇಲ್ಗಡೆ ಅವನು ಒಂದು ಹಗ್ಗವನ್ನು ಕಟ್ಟಿ ಒಂದು ಸ್ಥಳದಿಂದ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಹಗ್ಗವನ್ನು ಕಟ್ಟಿ ಅದರ ಮೇಲೆ ಅವರು ತಾನು ಕಾಲನ್ನು ಇಡ್ತಾ ತನ್ನ ತಲೆಯ ಮೇಲೆ ಒಂದು ಬಿಂದಿಗೆಯನ್ನು ಇಡ್ತಾ ಆ ಬಿಂದಿಗೆ ತುಂಬ ಇರುವಂತಹ ನೀರು ಒಂದು ಹನಿಯು ಕೂಡ ಕೆಳಗೆ ಬರದಂತೆ ತನ್ನ ದೊಂಬರಾಟ ಪ್ರದರ್ಶನವನ್ನ ಮಾಡುತ್ತಾನೆ. ಮಾಡಿದ ನಂತರ ಅವನ ಪ್ರದರ್ಶನಕ್ಕೆ ಎಲ್ಲಾ ಜನರು ಕೂಡ ತಲೆಬಾಗ್ತಾರೆ. ತಲೆಬಾಗಿದ ನಂತರ ಅವನು ವಿಜಯತೀರ್ಥರು ಹೇಳ್ತಾನೆ, ಸ್ವಾಮಿ ನನ್ನ ವಿದ್ಯೆಯನ್ನು ನಾನು ಪ್ರದರ್ಶನ ಮಾಡಿದ್ದೇನೆ, ತಾವು ನಾನು ತೋರಿದ ವಿದ್ಯೆಯಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೆ ಸಾಕು, ನಾನು ಸೋತೆ ಕೂಡ ಅಂಗೀಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಭೇಷ್, ನಿನ್ನ ಕಲಾ ಪ್ರದರ್ಶನಕ್ಕೆ ನಾವು ಮನಸ್ಸೋಗಿದ್ದೇವೆ, ನೀನು ಅದರಲ್ಲಿ ನಿಲ್ಲುತ್ತಾಗಿ ನಮಗೆ ತಿಳಿತಾ ಇದೆ. ನಿನ್ನ ಕೌಶಲ್ಯಗಳು ಉತ್ಕೃಷ್ಟವಾದವು, ಆದ್ದರಿಂದ ಅನೇಕ ರಾಜ್ಯಗಳಿಂದ ಸನ್ಮಾನ ಪಡಿತಾ ಇದ್ದೀವಿ, ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ತಮ್ಮ ಪಕ್ಕದಲ್ಲಿರುವಂತಹ ಮಾರುಕಟ್ಟೆಗಾರರಿಗೆ ಏನೋ ಕೀಳಿಗೆ ಗುರುತು ಮಾತನ್ನು ಹೇಳ್ತಾರೆ. ಗುರುತು ಮಾತನ್ನು
ಹೇಳಿ ಅವನ ಪ್ರದರ್ಶನವನ್ನು ಮೂಲಕ ಮತ್ತು ಅಲ್ಲಿರುವ ಸಭಿಕರನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ. ಹೇಳಿ ಸಭಿಕರೇ, ನಾವು ಗುರುಗಳ ಆಶೀರ್ವಾದದಿಂದ ಹರಿವಾಯು ಗುರುಗಳ ಅನುಗ್ರಹದಿಂದ ಎಲ್ಲರನ್ನೂ ಕೂಡ ನಮ್ಮ ಎಲ್ಲ ಸಮಾಜದಲ್ಲೂ ಕೂಡ ನಾವು ಗ್ರಹಿಸ್ತಾ ಬಂದಿದ್ದೇವೆ. ಇದನ್ನು ಕೂಡ ಬೇಗನೆ ಗ್ರಹಿಸಿದ್ದೇವೆ. ಹರಿಚಿತ್ತ ಏನಿದೆಯೋ ಅದೇ ನಡೆಯುತ್ತದೆ ಎಂಬುದಾಗಿ ರೀತಿಯಾಗಿ ಎಲ್ಲರಿಗೂ ಪ್ರಯತ್ನ ಇದ್ದಕ್ಕಿದ್ದಂತೆ ನೋಡ್ತಾರೆ. ಎಲ್ಲ ಜನ ಕುಂಭೇಶ್ವರ ದೇವಾಲಯದಿಂದ ಸಾರಂಗಪಾಣಿ ದೇವಾಲಯದವರೆಗೂ ಕೂಡ ಬಾಳೆನಾರಿನ ಹಗ್ಗವನ್ನು, ಹಗ್ಗ ಅಂದರೆ ಬಹಳ ಗಟ್ಟಿಯಾಗಿರುತ್ತದೆ. ಅದನ್ನು ಹಾಕೋದು ಅಥವಾ ಮುರಿಯೋದು ಬಹಳ ಕಷ್ಟ, ಹರಗೋದು ಬಹಳ ಕಷ್ಟ. ವಿಜಯನಗರದಲ್ಲೂ ಕೂಡ ಇವರಲ್ಲೂ ಕೂಡ ಬಾಳೆನಾರು ಸ್ವಲ್ಪ ಕೈ ತಪ್ಪಿದ್ರು ಕೂಡ ಆ ಬಾಳೆನಾರು ಹರಿಯುವ ಸಂಭವ ಇಷ್ಟೊಂದು ಸೂಕ್ಷ್ಮವಾದ ಅದನ್ನ ಒಂದಕ್ಕೆ ಒಂದು ಜೋಡಿಸ್ತಾ ಕುಂಭೇಶ್ವರ ದೇವಾಲಯದ ಮೇಲಿನ ಶಿಖರದಿಂದ ಸ್ಥಳದಿಂದ ಸಾರಂಗಪಾಣಿಯ ಶಿಖರದವರೆಗೂ ಕೂಡ ಆ ಬಾಳೆನಾರಿನ ಹಗ್ಗವನ್ನು ಅದನ್ನ ಕರ್ತಾರ ಶಿಷ್ಯ ಸಮೂಹದ ಮೂಲಕ ಹೇಳಿ ಕಟ್ಟಿಸಿ ತಾವು ಅದರ ಮೇಲೆ ನಡೀತಾ ಬರ್ತಾರಂತೆ. ಇದನ್ನು ನೋಡಿದಂತ ಹೋರಾಟ ಆ ವ್ಯಕ್ತಿಯಲ್ಲೂ ಕೂಡ ಬಹಳ ಆಶ್ಚರ್ಯಕರಾಗ್ತಾರೆ. ಯಾಕೆ ಅಂತಂದ್ರೆ ಕೇವಲ ಕೈಯಲ್ಲಿ ಇಟ್ಕೊಂಡ್ರೆ ಆಗೋಗ್ತದೆ ಆ ಬಾಳೆನಾರು. ಆ ಬಾಳೆನಾರಿನ ಮೇಲೆ ತಾವು ಪಾದರಕ್ಷೆಗಳನ್ನು ಹಾಕಿಕೊಂಡು ನಡೀತಾ ಇದ್ದಾರೆ. ಮೇಲಿನ ಜನಕ್ಕೆ ಆ ಬಾಳೆನಾರೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಸೂಕ್ಷ್ಮವಾದ ಅದರ ಮೇಲೆ ನಡೀತಾ ಬರ್ತಾ ಇದ್ದಾರೆ. ಏನು ಕೂಡ ಮಹಾತ್ಮೆ ಅವನು ದೇವಕೋಬಿಟ್ಟ ಬಹಳ ದುಃಖಿತನಾಗಿ ಆ ಶ್ರೀಗಳವರ ಆ ಪ್ರದರ್ಶನ ಆದ ನಂತರ ಬಂದವರು ಖಾಲಿ ಬೀಳ್ತಾನೆ. ಸ್ವಾಮಿ, ತಪ್ಪಾಯಿತು, ಕ್ಷಮಿಸಿ, ನಾನು ಬಡವ, ನನ್ನ ಕಿಂಚಿತ್ ಸಂಪತ್ತನ್ನು ಉಪೇಕ್ಷಿಸಿ ನಿಮ್ಮ ಪತಿಗೆ ಉಂಟಾಗಬೇಕು ಅಂತ ನಾನು ಹೇಳಿದ್ದೆ ಅಂತ ಕೆಲಸವನ್ನು ಮಾಡಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೂಡ ಕೇಳ್ಕೊಳ್ತಾನೆ. ಆವಾಗ ಅವನ ಕಲಾ ಪ್ರದರ್ಶನಕ್ಕೆ ಹೆಚ್ಚಿ ವಿಜಯನಗರ ತಾವು ಕೂಡ ಅವನಿಗೆ ಯಥೋಚಿತವಾದಂತಹ ದ್ರವ್ಯವನ್ನು ಕೊಟ್ಟು ಮತ್ತು ಅವನಿಗೆ ರಾಜಾಶ್ರಯವನ್ನು ಕೂಡ ಕಲ್ಪಿಸಿಕೊಡ್ತಾರೆ ಅಂತ ಹೇಳಿದರೆ ಅವನ ಕಾರುಣ್ಯ ಅದು ಯಾರಿಗೂ ಕೂಡ ಸಂಸಮಾನವಾದ ಅಷ್ಟೊಂದು ಕಾರುಣ್ಯ ಎಲ್ಲರೂ ಕೂಡ ವಿಜಯೇಂದ್ರ ದೇವಸ್ಥರಿಗೆ ಬಹುಪರ ಅಂತ ಆ ವಿಜಯೇಂದ್ರ ವರ್ಣಿಸ್ತಾ ಇದ್ದರು. ಅನಂತರ ಕೆಲವು ದಿನಗಳವರೆಗೆ ಬೇರೆ ರೀತಿಯಾಗಿ ಆದ ನಂತರ ಶಿಲ್ಪ ಕಲಾ ಚಾತುರ್ಯದ ಪರೀಕ್ಷೆ ಅನ್ನೋದು ವಿಜಯೇಂದ್ರ ಕಡೆಗೆ ನಡೆಯುತ್ತದೆ. ಕುಂಭಕೋಣದಲ್ಲಿ ನರಸಿಂಹದೇವ ರಾಮನ್ ಎಂಬುದಾಗಿ ಪಾಂಡ್ಯ ದೇಶದ ಒಬ್ಬ ಕಲೆಯುಳ್ಳಂತಹ ಶಿಲ್ಪಕಲಾ ಚತುರ ಬರ್ತಾರೆ. ಆ ನರಸಿಂಹದೇವ ರಾಮನಲ್ಲೂ ಕೂಡ ಪ್ರಸಿದ್ಧವಾದಂತಹ ವ್ಯಕ್ತಿ ಶಿಲ್ಪಕಲೆಯಲ್ಲಿ. ಅವನು ಲೋಹ ಶಿಲ್ಪವನ್ನು ಮಾಡುವುದರಲ್ಲಿ ಎತ್ತಿದ ಕೈ. ಅವನ ತಾಂಡವ ಮೂರ್ತಿ ಮತ್ತು ಭವಾನಿ ದೇವಿಯ ಮೂರ್ತಿ ಮತ್ತು ಷಣ್ಮುಖ ಮೂರ್ತಿಗೆ ಮನಸೋತಂತ ವ್ಯಕ್ತಿಗಳೇ ಇಲ್ಲ. ಅಷ್ಟೊಂದು ಅದ್ಭುತವಾದಂತಹ, ಅಷ್ಟೊಂದು ನಿಖರತೆಯುಳ್ಳಂತಹ ಪ್ರತಿಮೆಗಳಾಗಿರುತ್ತದೆ ಅವರು. ಅದನ್ನು ಕಂಡ ಎಲ್ಲ ವ್ಯಕ್ತಿಗಳು ಕೂಡ ಅವರನ್ನು ಪ್ರಶಂಸಿಸ್ತಾ ಇರ್ತಾರೆ. ಅಂತಹ ವ್ಯಕ್ತಿಯನ್ನ ವಿಜೇಂದ್ರ ತೀರ್ಥರ ಈ ಕೀರ್ತಿಯನ್ನು ಅಸಹನೆ ಮಾಡುವಂತಹ, ಸಹಿಸಲಾಗದಿರುವಂತಹ ವ್ಯಕ್ತಿಗಳನ್ನು ಕೂಡ ಅವರಲ್ಲಿ ಹೋಗಿ ಹೇಳ್ತಾರೆ, ನೋಡು, ಶ್ರೀಕಂಡ ಚಾತುರ್ಯವನ್ನು ನೀನು ಕುಂಭಕೋಣದಲ್ಲಿ ಪ್ರದರ್ಶನ ಮಾಡು. ಅವನು ಹೇಳ್ತಾರೆ, ಅದರಿಂದ ನನಗೆ ದಾನ ಇಲ್ಲ. ವಿಜೇಂದ್ರ ತೀರ್ಥರು ಈ ರೀತಿಯಾಗಿ ಹೇಳಿದ್ದಾರೆ, ಸರ್ವತ್ರ ಸ್ವತಂತ್ರ, ಸಕಲ ಕಲೆಗಳಲ್ಲೂ ಕೂಡ ನಾನು ಪರಿಣತ ಅಂತಾನೆ ರೀತಿಯಾಗಿ ಹೇಳ್ತಾರೆ. ಅವನು ಹೇಳ್ತಾರೆ, ಇವರಿಗೆ ಅವರು ಹೇಳ್ಕೊಳ್ಳಿ, ಅದು ನಿಮಗೆ ಏನು ಅಂತ. ಇವರಿಗೆ ಆ ಮಾತ್ಸರ್ಯ ತರಲಿಕ್ಕೆ ಆಗ್ತಾ ಇಲ್ಲ. ಕುಬುದ್ಧಿಗಳು ಏನು ಮಾಡ್ತಾರೆ, ಅವನಿಗೆ ಇನ್ನೂ ಪ್ರಚೋದನೆ ಮಾಡ್ತಾರೆ. ನೀನು ಪರಾಜಿತನಾಗ್ತಿದ್ದಿ, ನಿನ್ನನ್ನು ಕೂಡ ಸೋಲಿಸಿದಂತೆ ವಿಜಯಪುರ ಅನೇಕ ರೀತಿಯಾದಂತಹ ಕೆಟ್ಟ ಉಪದೇಶಗಳನ್ನು ಮಾಡಿ ವಿಜಯಪುರವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗು, ನೀನು ಗೆದ್ದು ನೀನು ಎಲ್ಲರನ್ನೂ ಕೂಡ ಜಯಿಸಿದಾಗ್ತದೆ ಹೋಗು ಎಂಬುದರಲ್ಲಿ ಪ್ರಯತ್ನ ಮಾಡಿ ಕಳಿಸ್ತಾರೆ. ಆಗ ಆ ಪಾಂಡ್ಯ ದೇಶದ
ಕುಂಭಕೋಣಕ್ಕೆ ಒಂದು ವಿಜಯ ತೀರ್ಥದ ಇರುವಂತಹ ಸ್ಥಳಕ್ಕೆ ಒಂದವರನ್ನು ಕೇಳ್ತಾನೆ, ಸ್ವಾಮಿ ನಿಮ್ಮ ವಿದ್ಯಾಪಾರಂಗತೆಯನ್ನು ನಿಮ್ಮ ಕಲಾ ಕೌಶಲ್ಯವನ್ನು ನಾನೆಲ್ಲ ಕಡೆಯಲ್ಲೂ ಕೂಡ ಕೇಳಿದ್ದೆ. ನನ್ನ ಕಲೆಯಲ್ಲಿ ನೀವು ಗೆಲ್ಲುವುದಾದರೆ ನೀವೇ ಈ ಕಲಾ ರಂಗದಲ್ಲಿ ಧುರೀಣರು ನಿಮ್ಮನ್ನು ನಿಲ್ಲಿಸುವಂತಹ ವ್ಯಕ್ತಿಗಳಿಲ್ಲ ಎಂಬುದನ್ನು ನಾನು ಒಂದು ವೇಳೆ ಹೋಗ್ತೇನೆ, ನೀವು ಅದನ್ನು 64 ಕಲೆಗಳಲ್ಲಿನ ಆ ವಿಜಯ ತೀರ್ಥ ಅಂತ ಹೇಳ್ತಾ ಇದ್ದಾರೆ, ತಪ್ಪು ಅಂತ ನೀವೆಲ್ಲರೂ ಕೂಡ ಹೇಳಬೇಕು ಅಂತ ಹೇಳ್ತಾರೆ. ವಿಜಯ ತೀರ್ಥ ಹೇಳ್ತಾರೆ, ಹರಿಚಿತ್ತ ಏನಾಗುತ್ತಾಗಿ ಹಾಗೆ ಪರೀಕ್ಷೆಯನ್ನು ಆಗಲಿ ಅಂತ ಹೇಳ್ತಾರೆ. ಮರುದಿನದ ಪರೀಕ್ಷೆಗೆ ಸಿದ್ಧರಾಗ್ತಾರೆ. ಆ ವೀರವನ್ನಾದರೂ ಕೂಡ ತನ್ನ ಕಡೆಗೆ ನಿಲ್ಲಬೇಕು, ಎಲ್ಲ ಸಕಲ ಸಾಮಗ್ರಿಗಳನ್ನೆಲ್ಲವೂ ಕೂಡ ತಂದಿಟ್ಟುಕೊಂಡು ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿದಾಗ ಅವಾಗ ಅದನ್ನು ನೋಡ್ತಾರೆ ಕೆಲವರು ಮಧ್ಯಸ್ಥಿತಿಯ ವಹಿಸುವಂತ ವ್ಯಕ್ತಿಗಳು, ಯಾರು ಚೆನ್ನಾಗಿ ಬಂದಿದೆ ಎಂಬುದನ್ನು ನೋಡುವಂತ ವ್ಯಕ್ತಿಗಳನ್ನು ಕೂಡ ನೋಡ್ತಾರೆ. ಬಹಳ ಅತ್ಯದ್ಭುತವಾದ ಕಾರ್ಯ ಮಾಡ್ತಾ ಇರ್ತಾನೆ ವೀರರಾಮನು. ಯಾಕೆ ಅಂತಂದ್ರೆ ಅನೇಕ ವರ್ಷಗಳ ಕಾಲ ಅವನಿಗೆ ಆ ಕೆಲಸದಲ್ಲಿ ಬೆಳೆಯುವುದರಿಂದ ಅವನು ನಿಪುಣನಾಗಿರ್ತಾನೆ, ಸುಖನಾಗಿದ್ದರಿಂದ ನೋಡಲಿಕ್ಕೆ ವಿಶೇಷವಾದಂತಹ ಮನೋಹರವಾದಂತಹ ವಿಹಂಗಮ ನೋಡುವಂತಹ ಮೂರ್ತಿಗಳ ಅವನ ಕೈಲಿ ಶ್ರೀಮಂತಗಳು ಬರ್ತಾ ಇರ್ತಾರೆ. ಈ ರೀತಿಯಾಗಿ ಆಗ್ಬೇಕಾದ್ರೆ ಆವಾಗ ಅವರು ಕೇಳ್ತಾರೆ, ಸ್ವಾಮಿ ನೀವು ಯಾವ ಲೋಹವನ್ನು ಮಾಡ್ತಾ ಇದ್ದೀರಿ, ನೀವು ಆ ಲೋಹಗಳಿಗೋಸ್ಕರ ಏನನ್ನು ಉಪಯೋಗಿಸ್ತಾ ಇದ್ದೀರಿ, ಯಾವ ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇದ್ದೀರಿ ಎಂಬುದನ್ನು ಕೇಳಿದಾಗ ಹೇಳ್ತಾರೆ, ನಾನು ಯಾವ ಲೋಹಗಳನ್ನು ಕೂಡ ವಿಶೇಷವಾದಂತಹ ಯಾವ ಸಾಮಗ್ರಿಗಳನ್ನು ಬಳಸುವುದಿಲ್ಲ, ಕೇವಲ ಈ ತುಳಸಿ ಕಾಷ್ಟ ಸಾಮಗ್ರಿ ಅಂತ ಹೇಳ್ತಾರೆ. ಆ ತುಳಸಿ ಕಾಷ್ಟದಿಂದಲೇ ನಮ್ಮ ಪ್ರಯಾಣವನ್ನು ತೋರಿಸ್ತಾರೆ. ಶ್ರೀಯವರು ಜೋಗಾಗಿ ಕೆಲಸ ಮಾಡಿ ಪ್ರಾರಂಭಿಸ್ತಾರೆ. ಆ ಮೇಳದ ಮುದ್ದೆಗಳ ಕೂಡ ಸುಂದರ ಆಕೃತಿಯನ್ನು ಮಾಡ್ತಾರೆ. ಆ ಸುಂದರ ಆಕೃತಿಯನ್ನು ಮಾಡಿ ಅದನ್ನು ಚೆನ್ನಾಗಿ ಆ ತುಳಸಿ ಕಾಷ್ಟದಿಂದಲೇ ಚೆನ್ನಾಗಿ ಮೂರ್ತಿಯು ಬರುವಂತೆ ಮಾಡ್ತಾರೆ. ಅಷ್ಟರ 4 ರಿಂದ 6 ಗಂಟೆಗಳ ಪರ್ಯಂತ ಇಬ್ಬರಿಗೂ ಕೂಡ ಕೆಲಸ ಆಗ್ತದೆ. ಆವಾಗ ವಿಜಯತೀರ್ಥದ ಸುಂದರವು ವೈಶಿಷ್ಟ್ಯಪೂರ್ಣವಾದಂತಹ ಶಿಲ್ಪಶಾಸ್ತ್ರಕ್ಕೆ ಅನುಗುಣವೂ ಆದಂತಹ ಯೋಗ ನರಸಿಂಹ ರಾಮ ಕೃಷ್ಣ ನರಸಿಂಹದೇವರ ಮಂಗಳಾಭಿನ ಪೂರ್ವರಾಮ ಮೊದಲಾದಂತಹ ಮೂರ್ತಿಗಳನ್ನು ಆ ಮೇಳದಲ್ಲಿ ತಯಾರಿಸ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಮನಸೋಲ್ತಾರೆ. ಆ ಶಿಲ್ಪಗಳಲ್ಲಿ ಪಂಡಿತರಾದಂತಹ ವೀರರಾಮನು ಕೂಡ ಮನಸೋಲ್ತು ಶ್ರೀಗಳ ಕಾಯಿಗೆ ಹೇಳ್ತಾನೆ, ಬಿಟ್ಟು ಇನ್ನೊಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಸ್ವಾಮಿ ನಿಮ್ಮ ಈ ಕಲೆಗೆ ತಲೆ ಮಾಡದ ವ್ಯಕ್ತಿ ಅಷ್ಟೊಂದಾಗಿದೆ, ಇನ್ನೂ ಹೆಚ್ಚಿನದಾಗಿ ನೀವು ಅದಕ್ಕೆ ಲೋಹವನ್ನು ಉಪಯೋಗಿಸಿ ಮೂರ್ತಿಯನ್ನು ಮಾಡಬೇಕು ಎಂಬುದಾಗಿ ಅವರಿಗೆ ವಿಜ್ಞಾಪಿಸಿಕೊಡುತ್ತಾರೆ. ಆಗ ವಿಜ್ಞಾಪಿಸಿಕೊಂಡಾಗ ಹಾಗೆ ಆಗಲಿ ಎಂಬುದಾಗಿ ಹೇಳುವುದರ ಮೂಲಕ ನನಗೆ ಅನುಗ್ರಹ ಮಾಡಿ ಮರುದಿನ ಅದರ ಮೇಲೆ ತಮ್ಮ ಶಿಷ್ಯಂತರ ಮೂಲಕ ಆ ಲೋಹದ ಒಡೆಯನ್ನು ಕೂಡ ಮಾಡಿ ತಾವು ಅದನ್ನು ನಿರ್ಮಾಣ ಮಾಡಿದಾಗ ಅತ್ಯದ್ಭುತವಾದಂತಹ ರಾಮಸೀತಾ ಕೃಷ್ಣ ನಾಟಕವಾಣ ಚಕ್ರವಾಣ ಭೂವರ ಮಂಗಳಮುಖ ಮುಖ್ಯ ಪ್ರಾಣ ದೊಡ್ಡ ಭಾಗವತ ಶ್ರೀಕೃಷ್ಣ ಸಪ್ತಮೂರ್ತಿಗಳು ಇತ್ಯಾದಿ ಅನೇಕ ಮೂರ್ತಿಗಳನ್ನು ವಿಜಯತೀರ್ಥರು ತಾವೇ ಸ್ವತಃ ಆ ಲೋಹಮಯವಾದಂತಹ ಗಾಢದಿಂದ ತೋರಿಸ್ತಾರೆ. ಈಗಲೂ ಕೂಡ ನಾವು ಕುಂಭಕೋಣದ ವಿಜಯತೀರ್ಥರ ಬೃಂದಾವನದ ಮೇಲೆ ಅನೇಕ ಮೂರ್ತಿಗಳನ್ನು ನಾವು ನೋಡ್ತೇವೆ. ಸ್ವತಃ ನಾವೇ ನಿರ್ಮಾಣ ಮಾಡಿ ಪೂಜೆ ಮಾಡುವಂತಹ ಆ ಮೂರ್ತಿಗಳು ಈಗಲೂ ಕೂಡ ಕಂಗೊಳಿಸ್ತಾ ಇದ್ದಾರೆ. ಒಂದು ಅದ್ಭುತ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ವಿಜಯತೀರ್ಥರಾದರೂ ಕೂಡ ಆ ರುದ್ರದೇವರ ದರ್ಶನಕ್ಕಾಗಿ ಹೋಗ್ತಾರೆ. ಪ್ರದೋಷ ಕಾಲ ಪ್ರಥಮ ಪೂಜೆ ಬೇಕಾದರೆ ಸಕಲ ದೇವಾಲಯಗಳ ಅಂತ್ರಿಗಳು ವಿಜಯತೀರ್ಥರು ಎಲ್ಲ ರುದ್ರದೇವರ ದರ್ಶನ ಮಾಡಿ ಪಾರಾಯಣಗಳನ್ನು ಮಾಡಿ ಬರ್ತಾರೆ.
ಏನಿವತ್ತು ವಿಶೇಷವಾಗಿ ಇಷ್ಟೊತ್ತು ಪ್ರತಿನಿತ್ಯವೂ ಕೂಡ ದರ್ಶನ ಮಾಡ್ತಾ ಇದ್ರು. ಅದು ಇಷ್ಟೊತ್ತು ವಿಶೇಷವಾಗಿ ಶ್ರೀಗಳವರ ಚಿತ್ತ ರುದ್ರದೇವರ ಏನಿದೆ ಅಂತ ಶಿಷ್ಯರು ಪ್ರಶ್ನೆ ಮಾಡ್ತಾರೆ. ಹೇಳ್ತಾರೆ, ನಾಳೆ ನಮ್ಮನ್ನು ಪರೀಕ್ಷೆ ಮಾಡಿ ಬರ್ತಾ ಇದ್ದಾರೆ ಹೇಳಿದರು. ಅವರನ್ನು ನಾವು ಸೋಲಿಸಬೇಕು ಅಂತಂದ್ರೆ ಈ ರುದ್ರದೇವರನ್ನೇ ನಮಗೆ ಅನುಗ್ರಹಿಸಬೇಕು ಅಂತ ಹೇಳ್ತಾರೆ. ಯಾಕೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆವಾಗ ಮೊದಲಿನ ಒಬ್ಬ ಸುಂದರ ತರುಣಿ ಶ್ರೀಗಳು ಶ್ರೀಗಳು ಒಂದು ಸವಾಲ ಮಾಡ್ತಾರೆ. ಸ್ವಾಮಿ, ಎಲ್ಲ ಕಡೆಗಳಿಗೂ ಕೂಡ ನೀವು ಎಲ್ಲ ಕಡೆಗಳಿಗೂ ಸಿದ್ಧರಿದ್ದೀವಿ ಎಂದು ಹೇಳ್ತಾ ಇದ್ದೀವಿ. ನಾನು ಗಣಿಕೆ, ನೀವು ಕೂಡ ಈ ಕೆಲಸದಲ್ಲಿ ಅರ್ಥಾತ್ ಪಾಕಶಾಸ್ತ್ರದಲ್ಲಿ ನೀವು ಕೂಡ ವಿಶೇಷವಾದ ಪಂಡಿತ ಉಳ್ಳವರಾಗಿದ್ದೀರಾ, ನನ್ನನ್ನು ಗೆಲ್ತೀರಾ ಪಾಕಶಾಸ್ತ್ರದಲ್ಲಿ ಅಂತ ಕೇಳ್ತಾರೆ. ಆವಾಗ ಆ ಗಣಿಕೆಯ ಉತ್ತರಕ್ಕೆ, ನಾಳೆ ನಿನ್ನ ಸವಾಲನ್ನು ನಾವು ಸ್ವೀಕರಿಸಿದ್ದೇವೆ, ನಾಳೆ ನಿನ್ನ ಪರೀಕ್ಷೆಗೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾರೆ. ಆವಾಗ ಎಲ್ಲರಿಗೂ ಆಶ್ಚರ್ಯ. ಯಾಕೆ ಅಂದರೆ ಆ ಕಡೆಗಳನ್ನು ಕೂಡ ಗೆಲ್ಬೋದು. ಇವರು ಸ್ವಾಮಿಗಳು ಅಷ್ಟೇ ಅಲ್ಲ, ಬಾಲ ಸನ್ಯಾಸಿಗಳು. ಇವರಿಗೆ ಆ ಕಲೆಯ ಚಾತುರ್ಯ ಹೇಗೆ ಬೆಳೆಯೋದಕ್ಕೆ ಸಾಧ್ಯ? ಯಾಕೆಂದ್ರೆ ಮೊದಲಿಂದಲೂ ಕೂಡ ವೇದಾಂತ ಪಾಠ ಪ್ರವಚನ ಇವರಲ್ಲೇನೇ ಇರುವಂತವರು. ಒಮ್ಮೆ ಕೂಡ ಹೆಣ್ಮಕ್ಕಳ ಅದರ ಬಗ್ಗೆ ಹೆಣ್ಣು ಮಕ್ಕಳ ಅಥವಾ ಆ ಶಾಸ್ತ್ರದ ಕಾಮಶಾಸ್ತ್ರದ ನಾನೇ ಇವರಾದ ಕೂಡ ಇಲ್ಲಿ ಆ ಗಣಿಕೆಯನ್ನು ಸೋಲಿಸಿರುವಂತ ಎಲ್ಲರಿಗೂ ಆಲೋಚನೆ. ಮರುದಿನ ಆ ಗಣಿಕೆ ತನ್ನ ಮೋಹಕ ಛಲವನ್ನು ತೋರಿಸುವುದರ ಮೂಲಕ ಅನೇಕ ವಿಧವಾದಂತಹ ಶೃಂಗಾರಮಯವಾದಂತಹ ಮೊದಲುಗಳನ್ನು ನಾನು ಸಿಂಪಡಿಸಿಕೊಂಡು ಬರ್ತಾಳೆ. ನೋಡುವ ಕಣ್ಣಿಗೆ ಮೋಹವನ್ನು ಮಾಡುವಂತ ರೂಪ ಲಾವಣ್ಯಗಳಿಂದ ಕೂಡಿದವರಾಗಿರ್ತಾಳೆ. ಅವರು ವಿಜಯದ ಸೋಲಿಸಬೇಕಂತ ಒಂದು ಮಾಡ್ತಾ ಇರ್ತಾರೆ. ಆವಾಗ ವಿಜಯರು ತಮ್ಮ ಶಿಷ್ಯನಿಗೆ ಒಂದು ಹೂವನ್ನು ಕೊಟ್ಟು ಕಿವಿಯಲ್ಲಿ ಹೇಗೆ ಕಳಿಸ್ತಾರೆ, ದ್ವಾರ ಇನ್ನೇನು ಅವರು ದ್ವಾರದಲ್ಲಿ ಬರಬೇಕು. ಆಗ ಶಿಷ್ಯ ಅಂತ ಹೇಳ್ತಾನೆ, ವಿಜಯದ ನಾನು ಈ ಹೈಕೋರ್ಟಿಗೆ ವಿಜಯದ ಶಿಷ್ಯನಾಗಿ ನಾನು ನಿಮ್ಮನ್ನು ಗೆಲ್ತೇನೆ ಅಂತ ಹೇಳ್ತಾರೆ. ಆವಾಗ ಹೆಣ್ಣು ಹೇಳ್ತಾರೆ, ಹೌದಾ ಸರಿ ಅಂತ ಹೇಳ್ತಾರೆ. ಆಗ ವಿಜಯದ ಆ ಪುಷ್ಪವನ್ನ ಆ ಪುಷ್ಪದ ಗಂಟಿನಿಂದ ತಾಳೆ ಮಾಡೋದು ಸಾಕು ಮೂರ್ಛೆ ಹೋಗ್ಬೇಕಾದಂತೆ ಆ ಹೆಣ್ಣು. ಆಗ ಅವರಿಗೆ ಇರುತ್ತೆ, ಮಹಾಪಂಡಿತರು ಮಹಾಹಿಂದುತ್ವರು ಇವರನ್ನು ನಾನು ಈ ರೀತಿಯಾದ ಪರೀಕ್ಷೆ ಮಾಡಿಕೊಂಡೆ. ಅವರು ಕೇವಲ ಒಂದು ಪುಷ್ಪದ ಮೂಲಕ ನನಗೆ ರತ್ನವನ್ನು ನಾಶ ಮಾಡಿ ನನಗೆ ಸದ್ಬುದ್ಧಿಯನ್ನು ಕೊಟ್ಟರು. ಆ ನಂಟಿನ ಇದನ್ನೇ ನನಗೆ ಕಲಿಯಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಅವರು ಎಲ್ಲ ಶಾಸ್ತ್ರಗಳು ಪಂಡಿತರು. ನಾನು ಈ ರೀತಿಯಾಗಿ ಅವರನ್ನು ವೈಷ್ಣವಾದಿ ಹೇಳುವ ಮೂಲಕ ಅವರ ಗಾಳಿಯಿದ್ದು ಅವರಿಂದ ಅನುಗ್ರಹಿತರಾಗಿ ಅವರು ಶಿಷ್ಯನಿಂದ ಬಂದು ಅವರನ್ನು ಹೋಗ್ತಾರೆ ಅಂತ ಹೇಳಿದ್ದಾಗೆ ಅವರ ಮಹಿಮೆಯಿಂದ ಹೋಗುತ್ತೇವೆ. ಇನ್ನು ಮುಂದೆ ಶ್ರೀನಾಥದಿಂದ ಬಂದಂತಹ ಗೌತಮವನ್ನು ಕೂಡ ವಿಜಯರು ಗೆಲ್ತಾರೆ. ಅವರಲ್ಲಿ ಆತ್ಮವು ಪ್ರಮಾಣವು ಅಪ್ರಮಾಣವು ಎಂಬುದಾಗಿ ವಾಕ್ಯಾರ್ಥ ವಿಚಾರವಾಗಿ ಆಗಮವು ಪ್ರಮಾಣ ಗೊತ್ತಿರೋದು, ಆಗಮವು ಅಪ್ರಮಾಣ ಎಂಬ ವಾಕ್ಯವೂ ಪ್ರಮಾಣವೂ ಎಂಬುವಂತ ಪ್ರಶ್ನೆ ಮಾಡುವುದರ ಮೂಲಕ ಪ್ರಮಾಣ ಅಂತಂದ್ರೆ ಜ್ಞಾನ, ಅಪ್ರಮಾಣ ಅಂತಂದ್ರೆ ಯಾಕೆ ಅಪ್ರಮಾಣ ಎಂಬುದನ್ನು ನಿರೂಪಣೆ ಮಾಡಬೇಕೆಂಬುದನ್ನು ಈಗ ಅನೇಕ ರೀತಿಯಾದಂತಹ ಚರ್ಚೆಗಳನ್ನು ಮಾಡುವುದರ ಮೂಲಕ ಚೀನಾದಲ್ಲಿರುವಂತಹ ಆ 4 ಪಂಡಿತರನ್ನೆಲ್ಲರನ್ನು ಕೂಡ ನಿರಾಕರಣೆ ಮಾಡ್ತಾರೆ. ನಿರಾಕರಣೆ ಮಾಡಿ ಅವರೆಲ್ಲರನ್ನೂ ಕೂಡ ತಮ್ಮ ಮತಸ್ಥಾಪನೆ ಆಗೋದಿಲ್ಲ, ಬೇರೆ ಮತಸ್ಥಾಪನೆಯೇ ಇದಾಗ್ತದೆ ಎಂಬುದಾಗಿ ನಿರಾಕರಣೆ ಮಾಡಿ ಮುಗಿಸಿಕೊಳ್ತಾರೆ. ಇನ್ನು ಅಷ್ಟೇ ಅಲ್ಲ, ವಿಜೇಂದ್ರ ತೀರ್ಥರು ಹಿಂದೆ ಮಿತ್ರರಾಗಿರ್ತಾರೆ ಎಂಬುದನ್ನು ನಾವು ತಿಳಿಯುತ್ತೇವೆ. ವಿಜೇಂದ್ರ ತೀರ್ಥರು ಜಿತೇಂದ್ರರ ವಿಷಯದಲ್ಲಿ ಇನ್ನೊಂದು ವಿಷಯವು ಕೂಡ ಸ್ಪಷ್ಟಪಡಿಸ್ತಾ ಇದೆ. ಏನು ಅಂದರೆ ಈ ಕುಹಕ ಬುದ್ಧಿಯುಳ್ಳವರಿಗೆ ಮತ್ತು ಕುಬುದ್ಧಿಯುಳ್ಳವರಿಗೆ ವಿಜೇಂದ್ರ
ಕೀರ್ತಿಯನ್ನು ಸ್ನಾನ ಮಾಡಬೇಕಾಗಿರುವಂತಹ ವ್ಯಕ್ತಿಗಳಿಗೆ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ. ವಿಜಯನಗರದಿಂದ ಮಾಡಿ ಸೋಲಿಸ್ಬೇಕು ಅಷ್ಟೇ. ನಮ್ಮ ಮಾನ ಹಣದಾದ್ರೂ ಪರವಾಗಿಲ್ಲ, ವಿಜಯನಗರವನ್ನು ಸೋಲಿಸಬೇಕು ಅಂತ ಹಣ ಕೊಡ್ತಾರೆ. ಏನ್ ಮಾಡ್ತಾರೆ ಇವರು? ಮತ್ತೆ ಬೇರೆ ಪ್ರಾಂತ್ಯದಿಂದ ಒಬ್ಬ ಬ್ರಾಹ್ಮಣನ ಕೈಗಾರ ಮಾಡಿ ಅವನಿಗೆ ಉಪದೇಶ ಮಾಡ್ತಾರೆ. ವಿಜಯನಗರ ಮುಂದೆ ರಾಮಶಾಸ್ತ್ರಗಳಿಗೆ ಗೆದ್ದೆಯನ್ನು ಕೊಡ್ತಾ ಇದ್ದಾರೆ. ಅದು ನಮ್ಮ ಶಿಷ್ಯನ ಮೂಲಕ ತಾವು ಬಿಸಾಡುವ ಮೂಲಕ ಗೆದ್ದು ಅಷ್ಟೇ. ಅವರಿಗೆ ಆ ವಿಷಯದಲ್ಲಿ ಪರಿಚಯ ಇಲ್ಲ ಪ್ರಚಾರ ಮಾಡುವುದರ ಮೂಲಕ ಅವನಿಂದ ಅನೇಕ ಸುಂದರ ಕವಣೆಗಳನ್ನು ಕರೆಸಿ ವಿಜಯತ್ವವನ್ನು ನಾವು ಪರೀಕ್ಷಿಸಿ ಅವರಿಂದ ಹಿಡಿದು ನಿಮಗೆ ಅನೇಕ ಬಹುಮಾನಗಳನ್ನು ವಹಿಸಿಕೊಡುತ್ತೇವೆ ಹೇಳುವುದರ ಮೂಲಕ ಅವನನ್ನು ಕಳಿಸಿಕೊಡ್ತಾರೆ. ಆ ಬ್ರಾಹ್ಮಣರು ಕೂಡ ಬರ್ತಾರೆ, ಬಂದು ಹೇಳ್ತಾನೆ, ಸ್ವಾಮಿ ವೇಶ್ಯ ವಿಜಯಕ್ಕೂ ಕೂಡ ವೇಶ್ಯೆಯರ ಹತ್ರ ಬಂದರೂ ಕೂಡ ನಿನಗೆ ಏನು ಆಗೋದಿಲ್ಲವೇ? ನೀವು ಅಷ್ಟೊಂದು ಸ್ಥಿತಿಯಿಂದಿದೆ ಎಂಬುದಾಗಿ ಕೃಷ್ಣನ ಅದಕ್ಕೆ ಹೇಳ್ತಾರೆ, ಅಯ್ಯ ಬ್ರಾಹ್ಮಣ ಏನ್ ಹೇಳ್ಬೇಕು? ನಮ್ಮ ಉಪಾಸ್ಯ ಅಮೃತ್ಯ ರಾಮಚಂದ್ರನ ಧ್ಯಾನ ಮಾಡ್ತಾನೆ ಇರ್ತೀವಿ. ನಮಗೂ ಕೂಡ ಹಾಗಾಗಿ ಕೆಟ್ಟದ್ದು ನಮ್ಮ ಹತ್ತಿರಕ್ಕೆ ಬರಲಿಕ್ಕಿಲ್ಲ. ನಮ್ಮ ಸನ್ಯಾಸಿಗಳಿಗೆ ಏನು ಯೋಗ್ಯವೋ ನಾನು ಭಕ್ತಿನೇ ಆಗ್ತೇವೆ, ಅವುಗಳಲ್ಲೇನೆ ಜಾಸ್ತಿ ಕೊಡು, ಅವುಗಳಲ್ಲೇನೆ ಸಲಹೆಯಿಂದ ಭಕ್ತಿಯಲ್ಲೇನೆ ಹೆಚ್ಚಿನ ಸಮಯವನ್ನು ನಮಗೆ ಅನುವು ಮಾಡಿಕೊಡು ಎಂಬುದಾಗಿ ಶ್ರೀರಾಮಚಂದ್ರದೇವರಿಗೆ ಕೇಳುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೌದಾ ಸ್ವಾಮಿ, ನಿಮ್ಮನ್ನು ಪ್ರವೇಶಿಸ್ತೇನೆ. ಸ್ವಾಮಿ ನೀವು ಕರ್ಮಶಾಸ್ತ್ರದಲ್ಲಿ ಪರಿಣಿತರಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನೀವಾದರೆ ಬಾಲ್ಯ ಸನ್ಯಾಸಿಗಳು, ನಿಮಗೆ ಅದರ ಬಗ್ಗೆಯೇ ಗೊತ್ತಿಲ್ಲ. ಪ್ರತಿಯ ಸಂಬಂಧವಾಗಿ ಅದರ ಜೊತೆಗಿರುವಂತಹ ಶೃಂಗಾರಮಯವಾದಂತಹ ಕೆಲಸವಾಗಿ ಕೂಡ ನಿಮಗೆ ಏನೂ ಗೊತ್ತಿಲ್ಲ. ಆದರೂ ಕೂಡ ಅದನ್ನು ಹೇಗೆ ಬಂದಿರಿ ನೀವು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಹೇಳ್ತಾರೆ, ನೀವು ತಿನ್ನುವಂತಹ ಸೊಪ್ಪು ಅವೆಲ್ಲವೂ ಕೂಡ ಬಹಳ ಕಡಿಮೆ. ಆದರೂ ಕೂಡ ನೀವು ಹೇಗೆ ಅದನ್ನು ನಿಮಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಹೇಗಿದೆ ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಅವರು ಹೇಳ್ತಾರೆ, ವಿಶ್ವಾಮಿತ್ರ ಪರಾಜ ಪ್ರಬೋದಯ ವಾತಾಂ ಪ್ರಕಾಶನ ಈ ಪುಸ್ತೇನ ಉಪಂಕರನ್ನು ಸಲವಿನ ಪುಷ್ಪೇನ ಉಪಾಂಗತ. ವಿಶ್ವಾಮಿತ್ರರು ಪರಾಜರು ಮೊದಲಾದವರೆಲ್ಲರೂ ಕೂಡ ಕೇವಲ ನೀರು, ಗಾಳಿ, ಮನದಲ್ಲಿ ಸಿಗುವಂತಹ ಹಣ್ಣು ಬೆಳೆದರು. ಮನೆಯೇ ತಮ್ಮ ಸ್ತ್ರೀ ಪ್ರಿಯತ್ವವನ್ನು ಕಳೆಯಲಿಕ್ಕೆ ಆಗ್ತಾ ಇಲ್ಲ. ಅವರೇ ತಮ್ಮ ಸ್ತ್ರೀ ಪ್ರಿಯತ್ವವನ್ನು ಕಳೆದುಕೊಂಡು ಹೆಣ್ಣು ಮಕ್ಕಳ ಸಂಘವನ್ನು ಮಾಡಿ ಅದರಲ್ಲೇನೆ ಮೋಹಿತರಾದಂಥದ್ದು ನಾವು ಪುರಾಣದಲ್ಲಿ ಕೇಳ್ತೇವೆ. ಇನ್ನು ನೀವಾದರೂ ಕೂಡ ಶಾಲೆಯನ್ನು ಸರ್ವಂ ವಯೋವಧಿಯನ್ನು ಬಿಟ್ಟು ದೇವಮಾನ ಪ್ರೋತ್ಸಾಹವೇ. ನೀವು ಪಕ್ವವಾದಂತಹ ಅನ್ನವನ್ನ ತುಪ್ಪವನ್ನ ಯಥೇಚ್ಛವಾಗಿ ಬಾದಾಮಿಯನ್ನ ಕಳೆದು ಹಾಲಲ್ಲಿ ಹಾಕಿಕೊಂಡು ಸ್ವೀಕಾರ ಮಾಡುವಂಥವರು. ಆ ಪಕ್ವವಾದ ಅನ್ನ ತಿನ್ನಂತ ನಿಮಗೆ ಹೇಗೆ ತಾನೇ ದೇವರಿಗೆ ಸಾಧ್ಯ? ವನವಾಸಿಗಳಾದಂತಹ ಅವರೇ ವಿಶ್ವಾಮಿತ್ರ ಪ್ರಾಣಗಳಿಗೆ ಪಟ್ಟಿಲ್ಲ, ಅವರೇ ನಿರ್ದೇಶನ ಪಡೆದುಕೊಂಡಿದ್ದಾರೆ. ಎಷ್ಟೊಂದು ಕೈಕಟ್ಟುವಾದ ತಿನ್ನುವಂತಹ ನಿಮಗೆ ಕೇಂದ್ರೀಯ ಕ್ರಿಯೆ ಅಂದರೆ ನಾನು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ವಿಜಯನಗರವರಿಗೆ ವ್ಯಕ್ತಿಗಳೇ ಒಂದು ಉತ್ತರವನ್ನು ಕೊಡ್ತಾರೆ. ಪಕ್ವವಾದಂತಹ ಅನ್ನಕ್ಕೂ ವಿಜಯಕ್ಕೆ ಕೊಟ್ಟು ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಯಾಕೆ ಹೇಗೆ ಅಂತ ಅವರೇ ಹೇಳ್ತಾರೆ. ಸಿಂಹೋದಿ ಕೇವಲ ಮನೋನಿಗ್ರ ಮನಸ್ಸನ್ನು ಪಡೆದುಕೊಂಡ್ರೆ ಮಾತ್ರ ಆಹಾರಕ್ಕೂ ವಿಧೇಯತ್ವಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ. ಹೇಗೆ ಅಂತಂದ್ರೆ ಸಿಂಹ ಮರಳಿತವಾದಂತಹ ಆನೆಯ ತುಂಬ ಸ್ಥಳವನ್ನು ಭಂಗ ಮಾಡಿ ಅಲ್ಲಿರುವಂತಹ ರಕ್ತ ಮಾಂಸ ಅಲೆಗಳನ್ನು ತಿನ್ನುತ್ತದೆ ಸಿಂಹ.
ಅದಕ್ಕಿಂತಲೂ ಪರಿಪಕ್ವವಾದಂಥ ಆಹಾರ ಇಲ್ಲ. ಆದರೂ ಕೂಡ ತನ್ನ ಸಂಗಾತಿಯೊಡನೆ ಪ್ರತಿಕ್ರಿಯೆ ಮಾಡೋದು ಸಿಂಹ ಒಂದು ಬಾರಿ ಮಾತ್ರ, ವರ್ಷಕ್ಕೆ ಒಂದು ಬಾರಿ ಮಾತ್ರ. ಪರಿಪಕ್ವವಾದ ಆಹಾರವಾದ ಇನ್ನೊಂದು ಸಿಂಹವೇ ವರ್ಷಕ್ಕೆ ಒಂದು ಬಾರಿ ಮಾತ್ರ ಮಾಡ್ತಾರೆ. ಆದರೆ ಪಾರಿವಾಳಗಳಾದರೂ ಕೂಡ ತಿನ್ನೋದು ಚಿಕ್ಕ ಪುಟ್ಟವಾದಂತಹ ಕಾಳು ಕಡ್ಡಿ ಕಲ್ಲುಗಳನ್ನು ತಿಂದು ಯಾವಾಗಲೂ ಕೂಡ ಅದೇ ಬದಲಾಗುತ್ತದೆ ಪಾರಿವಾಳ. ನೀನು ಹೇಳೋದನ್ನ ಒಂದು ವೇಳೆ ಪರಿಪಕ್ವವಾದ ಅಂದರೆ ಜೀವನಕ್ಕೆ ಕಾಲ ಅಂತ ಹೇಳಿದ್ದಾರೆ. ಸಿಂಹವು ಯಾವಾಗಲೂ ಕೂಡ ಅದೇ ಕ್ರಿಯೆಯಲ್ಲಿ ಇರಬೇಕು, ಪಾರಿವಾಳಗಳು ಇರಬಾರದು. ಇದರಿಂದಲೇ ಬೀಳ್ತದೆ. ದೇವರ ಕೊಟ್ಟು ಪರಿಪಕ್ವವಾದ ಅನ್ನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮನೋನಿಗ್ರಹ, ಮನಸ್ಸನ್ನು ನಿಗ್ರಹ ಮಾಡಿದರೆ ಸಾಕು, ಜಿತೇಂದ್ರಿಯತ್ವ ಅನ್ನೋದು ಸಾಧಿಸಬಹುದು. ಎಲ್ಲ ಇಂದ್ರಿಯಗಳನ್ನು ನಾವು ಗೆಲ್ಲಬಹುದು ಅಂತ ಜೇನು ಬಿಡ್ತಾರೆ ಹೇಳ್ತಾರೆ. ಸ್ವಾಮಿ ಇನ್ನೊಬ್ಬರು ಮೊದಲೇ ಪ್ರಶ್ನೆ ಮಾಡ್ತಾರಂತೆ, ಯಾರು ಸ್ವಾಮಿ ಅದರ ಅನುಭವವೇ ಇಲ್ಲ ನಿಮಗೆ, ಅದರ ಅನುಭವವಿಲ್ಲದೆ ನೀವು ಹೇಗೆ ಆ ಶಾಸ್ತ್ರವನ್ನು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತೀರಿ. ಅನುಭವವಿಲ್ಲದೇ ತಿಳಿದಲ್ಲ ಅಂತ ಹೇಳ್ತಾರೆ. ಅವಾಗ ನಿಮ್ಮ ಪ್ರಶ್ನೆಗೆ ನಾನು 3 ದಿನಗಳಂತ ಉತ್ತರವನ್ನು ಕೊಡ್ತೇನೆ ಅಂತ ಪ್ರತ್ಯಕ್ಷವಾಗಿ ದರ್ಶಿಸ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಮಹಿಳೆಗೆ ಆದೇಶವನ್ನು ಮಾಡಿ ಕಳಿಸ್ತಾರೆ ಜೇನುಗೂಡಿರ್ತಾರೆ. ಅನಂತರ ಮರುದಿನ ಈ ಅನೇಕ ತರುಣ ಸ್ತ್ರೀಯರೆಲ್ಲರೂ ಕೂಡ ಸಿದ್ಧರಾಗಿರ್ತಾರೆ. ವಿಜಯನಗರಲ್ಲ ವಿಜಯನಗರವನ್ನು ಪರೀಕ್ಷೆ ಮಾಡಲಿಕ್ಕೆ. ಆಗ ವಿಜಯನಗರ ಹಾನಿಕಾಯಗಳನ್ನು ಕೂಡ ಮುಗಿಸಿಕೊಂಡು ಬರ್ತಾರೆ. ಪರೀಕ್ಷೆಗೆ ಸಿದ್ಧರಾಗಿರ್ತಾರೆ. ಬಾಳೆ ನಾರಿನ ಬಾಳೆ ಎಲೆ, ಆ ಬಾಳೆ ಎಲೆಯನ್ನ ಬಾಳೆ ನಾರಿನ ಜೊತೆಗೆ ಸುತ್ತಿರ್ತಾರೆ. ಕೌಪೀನದಂತೆ ಆ ಬಾಳೆ ನಾರಿನ ಆ ಬಾಳೆ ಎಲೆಯನ್ನ ತಾವು ಕೌಪೀನವನ್ನಾಗಿ ಧಾರಣೆ ಮಾಡಿಕೊಂಡು ಹೇಳ್ತಾರೆ, ನನ್ನ ಜಿತೇಂದ್ರಿಯತ್ವ ಪರೀಕ್ಷೆಗೆ ಪಟ್ಟೇದಾದ ಕೌಪೀನ ಬೇಡ, ತೆಳುವಾದ ಸೂಕ್ಷ್ಮವಾದಂತಹ ಈ ಬಾಳೆ ಎಲೆ ಸಾಕು ಹೇಳಿ ತಾವು ಧಾರಣೆ ಮಾಡಿಕೊಂಡು ಒಂದು ಆಸನದಲ್ಲಿ ಕೂಡುತ್ತಾರೆ. ಆಗ ಅನೇಕ ಪ್ರಣಯರೆಲ್ಲರೂ ಕೂಡ ಚೇಷ್ಟೆಯನ್ನು ಮಾಡ್ತಾರೆ, ಸಲಾಪಗಳನ್ನು ಮಾಡ್ತಾರೆ. ಮೈ ತುಂಬೆಲ್ಲ ಮೈಯಲ್ಲೆಲ್ಲ ಎಣ್ಣೆಯನ್ನು ಹಚ್ಚುತ್ತಾರೆ, ಅಭ್ಯಂಗವನ್ನು ಮಾಡ್ತಾರೆ. ಜಲಾಭೇದವನ್ನು ಹೇಗೆ ಮಾಡಿದ್ರು ಕೂಡ ವಿಜಯನಗರ ಶೀತ ವಿಜಯನಗರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಾಣುವುದಿಲ್ಲ. 1 ಗಂಟೆಗಳ ತಲೆಯನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯಾದ ಬದಲಾವಣೆ ಕಾಣುವುದಿಲ್ಲ. ಅದೇನ್ ಮಾಡ್ತಾ ಇದ್ರು ವಿಜಯನಗರ ಆ ಸಂದರ್ಭದಲ್ಲಿ ಅಂದರೆ ಅದಕ್ಕೆ ವಿಜಯನಗರ ಹೇಳ್ತಾ ಇದೆ, ನಾರಾಯಣ ಶಬ್ದದ ಚಿಂತನೆಯನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ರಾಶಿ ವಿಜಯರಾಗ್ಯ ರಾಮಪಾದಾಶಯ ನಾರಾಯಣ ಪದಸ್ಯ ಅರ್ಥ ಭಗವೋ ಯತಿಸತ್ತಮ ನೀತಾಕ್ಷಪತ್ನೆ ಸಂಸ್ಥಂ ವಿಷ್ಣುತುಲಂ ದೇವತರಕ್ಷಣಂ ಲಕ್ಷ್ಮ ಸಮಾಲಿಂಗಿತ ರಕ್ಷಣಂ ಕಡೆಕೋಣ ದೇಕಾಶಂ ಚಂದ್ರವಚ್ಛೀಕರಂ ಹರಿ ಸಮರ್ಥ ನಾರಾಯಣ ಪದಕ್ಕೆ ವಿಜಯನಗರ 108 ಕೂಡ ಅಧಿಕಾರ್ಥವನ್ನು ಉಳ್ಳಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದನ್ನ ಎಲ್ಲ ಸಂತರವಾದ ತರುಣರೆಲ್ಲರೂ ಕೂಡ ಕಾಮಶಾಸ್ತ್ರದಲ್ಲಿ ಇವರನ್ನು ಸೋಲಿಸಬೇಕು, ಇವರಿಗೆ ಜಿತೇಂದ್ರಿಯತ್ವ ಇಲ್ಲ, ಇವರು ತರುಣಿಯನ್ನು ನೋಡಿದರೆ ತಮ್ಮ ಮೈನಲ್ಲಿರುತ್ತಾರೆ, ಇವರು ಅದರಿಂದ ಬಲಸ್ಥರಾಗ್ತಾರೆ ಅಂತ ತಿಳಿದುಕೊಂಡು ಅನೇಕ ರೀತಿಯಾದ ನಾನಾತ್ಮವಾದಂಥ ಕೆಲಸವನ್ನು ಚೇಷ್ಟೆಯನ್ನು ಮಾಡ್ತಾರೆ. ಕ್ರೀಡಾಭಿನಯನ್ನು ಮಾಡೋದು, ಕಡೆ ಹಚ್ಚುವುದು, ಎಲ್ಲ ಕೆಲಸವನ್ನು ಮಾಡೋದು ಕೂಡ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಜೀವಿತದಲ್ಲಿ ಕಾಣಲ್ಲ. ಆಗ ಬ್ರಾಹ್ಮಣ ಶರಣಾಗತರಾಗ್ತಾರೆ. ತರುಣಿಯರೆಲ್ಲರೂ ಕೂಡ ತಾವು ಪಕ್ಕ ಕೆಲಸವನ್ನು ಮಾಡಬೇಕು ಅಂದರೆ ಶರಣಾಗತರಾಗ್ತಾರೆ. ಆವಾಗ ವಿಜಯನಗರ ಹೇಳ್ತಾರೆ, ರಾಮನ ಮೂಲ ರಾಮಚಂದ್ರದೇವರ ಅನುಗ್ರಹ ಇದ್ದಲ್ಲಿ ಯಾವ ಕೆಲಸವೂ ದುಸ್ಸಾಧ್ಯ, ಎಲ್ಲವೂ ಕೂಡ ಸುಲಭ ಸಾಧ್ಯ. ಯಾಕೆ ಅಂದರೆ ಅದನ್ನು ರಘುವೀಂದ್ರ ವಿಜಯದಲ್ಲಿ ಸ್ವತಂತ್ರಕಾಸ್ತಿ ಆ ರಾಮಚಂದ್ರ ಪತ್ನಿ ಎಲ್ಲಿದ್ರು ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಜ್ಞಾನ ಭಕ್ತರಿಯಾಗಿಗಳು, ಎಲ್ಲ ಕಡೆಯಲ್ಲೂ ಕೂಡ ಬಹಳ ತುಂಬಾಗಿ ಕಾಣಿಸ್ತದೆ.
ಶೋಭಾಯಮಾನವಾಗಿ ಇರ್ತದಂತಹ ಸ್ಥಳ, ಅಷ್ಟು ಬಹಳ ದೀಪಕಾರಸ್ಥದ್ದು ಮೂಲರಾಮದೇವರ ವಿಗ್ರಹ. ಇಂತಹ ಮೂಲರಾಮದೇವರ ಭಯಗಾರ ನಮಗೆ ಅವರ ಅನುಗ್ರಹವಿದ್ದರೆ ಈ ಕೇಂದ್ರೀಯ ಮಾಡಲು ಸಾಧ್ಯವಾಗಿದೆ ಅಂತ ಹೇಳ್ತಾರೆ. ಅನಂತರ ಆ 2-3 ದಿನದ ನಂತರ ಆ ಬ್ರಾಹ್ಮಣ ಪ್ರಶ್ನೆ ಕೇಳಿದ್ದಲ್ಲ, ಸ್ವಾಮಿ ನೀವು ಈ ರೀತಿಯಾಗಿ ಹೇಳಿದ್ರೆ ಏನಂದ್ರೆ ಶಾಸ್ತ್ರವನ್ನು ಅನುಭವಿಸಿದ ಆ ಅನುಭವ ಇಲ್ಲದೇ ನೀವು ಅವರ ಬಗ್ಗೆ ಹೇಗೆ ತಿಳಿದುಕೊಳ್ತೀರಿ, ಹೇಗೆ ಹೇಳ್ತೀರಿ ಅಂತ ನೀವು ಪ್ರಶ್ನೆ ಮಾಡಿದ್ದೆ. ಅದಕ್ಕೆ ಉತ್ತರ ಕೊಡ್ತೇನೆ ನೋಡು ಅಂತ. ಏನು ಅಂದ್ರೆ ವಿಷ್ಟಪ ಅಂತ ಒಂದು ಕೂಟ. ಆ ವಿಷ್ಟಪ ಕೂಟ ಅಂತಂದ್ರೆ